ಇವತ್ತಿನ ದಿನ ಏನು FID ನಿಗದಿ ಮಾಡಿದಿರಲ್ಲ ಅದು ಕೂಡಲೇ ರದ್ದು ಮಾಡಬೇಕು. FID ತಂಬ ಕೊಡದೆ ರೈತನಿಗೆ ಗೊಬ್ಬರ ಕೊಡಬೇಕಂತ ಹೋರಾಟದ ಪ್ರಮುಖವಾದ ಒಂದು ಬೇಡಿಕೆ ಇದೆ. ವಿದ್ಯುತ್ ಖಾಸಗೀಕರಣವನ್ನು ನಿಲ್ಲಿಸಬೇಕು. ಕಬ್ಬಿಗೆ ಮರು ಪರಿಶೀಲನೆ ಮಾಡಿ FRP ಬೆಲೆ ನಿಗದಿ ಪಡಿಸಬೇಕು. ಬೀಜ ರಸಗೊಬ್ಬರ ರೈತನಿಗೆ ತೊಂದರೆ ಆಗದಂತೆ ಹಂಚಬೇಕು. ಇವತ್ತು ರಸಗೊಬ್ಬರಕ್ಕಾಗಿ ಬೀಜಕ್ಕಾಗಿ ಆಗ್ರೋ ಕೇಂದ್ರಗಳ ಮುಂದೆ ಎರಡೆರಡು ದಿನ ರೈತ ಸಾಯ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ರಸಗೊಬ್ಬರ ಕೊರತೆ ಮಾಡದಂತೆ ನೋಡಿಕೊಳ್ಳಬೇಕು. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ? ಕಬ್ಬಿನ ಬಿಲ್ ನಿಗದಿಪಡಿಸುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಇವತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದ ವಿಷಯ ಏನು ಕೃಷಿ ಇಲಾಖೆ ಏನು ಹೊರಡಿಸಿದಪ್ಪ ಅಂತಂದ್ರೆ ಇವತ್ತು FID ಕಡ್ಡಾಯ ಮಾಡಿ ತಂಬು ಕೊಟ್ಟಾಗ ಮಾತ್ರ ರಸಗೊಬ್ಬರ ಕೊಡ್ತೀವಿ ಅಂತಕ್ಕಂಥ ಕಾನೂನು ಮುಂದಿಟ್ಟು ಇವತ್ತು ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಇವತ್ತು ರೈತ ತಂಬು ಕೊಟ್ಟು ರಸಗೊಬ್ಬರ ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿವೆ. ಒಬ್ಬ 10 ಎಕರೆ ಜಮೀನು ಇದ್ದವನಿಗೆ ಒಂದು 15 ಚೀಲ 20 ಚೀಲ ರಸಗೊಬ್ಬರ ಬೇಕು. ಕೇವಲ 5 ಚೀಲ ಕೊಡ್ತೀನಿ ಅಂದ್ರೆ ಯಾವ ಮಾನದಂಡ ಇದು? ನಾವೆಲ್ಲ ಕಬ್ಬು ಹಚ್ಚಿದ್ದೀವಿ. ತೊಗರಿ, ಉದ್ದು, ಹೆಸರು, ಸೂರ್ಯಪಾನ ಇವಕ್ಕೆಲ್ಲ ಸ್ವಲ್ಪ ಹತ್ತದೆ, ಆದ್ರೆ 1 ಚೀಲ 2 ಚೀಲ ಹತ್ಬೋದು. ಆದ್ರೆ ನಮ್ಮ ಭಾಗದಲ್ಲಿ 20 ಎಕರೆ ಗಟ್ಟಲೆ ಕಬ್ಬು ಹಚ್ಚಿದ್ದೀವಿ. ರಸಗೊಬ್ಬರ ಹಾಕದೆ ಕಬ್ಬು ಬೆಳೆಯಂಗಿಲ್ಲ. ಸರ್ಕಾರ ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನ ಏನು FID ನಿಗದಿ ಮಾಡಿದಿರಲ್ಲ ಅದು ಕೂಡಲೇ ರದ್ದು ಮಾಡಬೇಕು. FID ತಂಬ ಕೊಡದೆ ರೈತನಿಗೆ ಗೊಬ್ಬರ ಕೊಡಬೇಕಂತ ಹೋರಾಟದ ಪ್ರಮುಖವಾದ ಒಂದು ಬೇಡಿಕೆ ಇದೆ. ಅದೇ ತರನಾಗಿ ಇವತ್ತು ಕೇಂದ್ರ ಸರ್ಕಾರ ಕಬ್ಬಿಗೆ ಅವೈಜ್ಞಾನಿಕವಾಗಿ ಬೆಲೆ ನಿಗದಿಪಡಿಸಿದೆ. ಕೇವಲ ಪ್ರತಿ ಟನ್ಗೆ 100 ರೂಪಾಯಿ ಹೆಚ್ಚುವರಿ ಮಾಡಿದೆ. ಆದರೆ ಗೊಬ್ಬರದ ಬೆಲೆ ಒಂದು ಚೀಲಿಗೆ 700 ರಿಂದ 800 ಹೆಚ್ಚಿಗೆ ಮಾಡಿದೆ. ಇದು ಯಾವ ಮಾನದಂಡ? ಕೇಂದ್ರ ಸರ್ಕಾರ ಮರು ಪರಿಶೀಲನೆ ಮಾಡಿ ಕಬ್ಬಿಗೆ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು. ಏನು ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿದ್ದೀರಿ. ವಿದ್ಯುತ್ ಖಾಸಗೀಕರಣದಿಂದ ಹಲವಾರು ರೈತರಿಗೂ ಮತ್ತು ನೌಕರರಿಗೂ ತೊಂದರೆ ಆಗ್ತದ. ನೀವೆಲ್ಲವನ್ನು ಖಾಸಗೀಕರಣ ಮಾಡಿದ್ರೆ ಸರ್ಕಾರ ಯಾತಕ್ಕೆ? ನೀವು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಬಟ್ಟ ಮಾಡ್ತಿದ್ರಿ. ಖಾಸಗೀಕರಣ ಮಾಡ್ತಾನೆ ಮೋದಿ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತೇಳಿ. ಆದರೆ ರಾಜ್ಯದಲ್ಲೇ ಖಾಸಗೀಕರಣ ಮಾಡ್ತಿದ್ದೀರಲ್ಲ, ನಿಮಗೆ ಯಾವ ಮಾನದಂಡ ಇದೆ? ಕೂಡಲೇ ವಿದ್ಯುತ್ ಖಾಸಗೀಕರಣವನ್ನು ನಿಲ್ಲಿಸಬೇಕು. ಕಬ್ಬಿಗೆ ಮರು ಪರಿಶೀಲನೆ ಮಾಡಿ FRP ಬೆಲೆ ನಿಗದಿಪಡಿಸಬೇಕು. ಬೀಜ ರಸಗೊಬ್ಬರ ರೈತನಿಗೆ ತೊಂದರೆ ಆಗದಂತೆ ಹಂಚಬೇಕು. ಇವತ್ತು ರಸಗೊಬ್ಬರಕ್ಕಾಗಿ ಬೀಜಕ್ಕಾಗಿ ಆಗ್ರೋ ಕೇಂದ್ರಗಳ ಮುಂದೆ ಎರಡೆರಡು ದಿನ ರೈತ ಸಾಯ್ತಾ ಇದ್ದಾನೆ. ನಿದ್ದೆ ನೀರು ಎಡಕಲ್ಲದೆ ಇವತ್ತು ಆಗ್ರೋ ಕೇಂದ್ರಗಳ ಮುಂದೆ ಮನ್ಕೋತಾ ಇದ್ದಾನೆ. ಆ ಕಾರಣಕ್ಕಾಗಿ ದಯವಿಟ್ಟು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆ ಆಗದಂತೆ, ಬೀಜ ಕೊರತೆ ಆಗದಂತೆ ಜಿಲ್ಲಾಡಳಿತ ನೋಡ್ಕೋಬೇಕು ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ಈ ಹೋರಾಟದ ಮುಖಾಂತರ ಅದು ಮೋನಟ್ಗ ಮತ್ತು ಗೂಳ್ನೂರು ಬ್ಯಾರೇಜು ಕಾಮಗಾರಿ ಪೂರ್ಣ ಮುಗಿಸಬೇಕು. ಯಾಕಂದ್ರೆ 3 ವರ್ಷ ಆಯ್ತು ಅದು ಕಾಮಗಾರಿ ಅಷ್ಟೇ ಪೆಂಡಿಂಗ್ ಇದೆ. ಆ ಕಾಮಗಾರಿ ಮುಗಿಸಿ ರೈತರಿಗೆ ನೀರು ನಿಲ್ಲಲು ಅವಕಾಶ ಮಾಡಿಕೊಡ್ಬೇಕು. ಈಗ ನೋಡೋಣ, ಕಾದು ನೋಡ್ತೀವಿ JD ಅವ್ರು ಬಂದು ಏನ್ ಮಾಡ್ತಾರೆ, ಮುಂದಿನ ಹೋರಾಟ ಹಮ್ಮಿಕೊಳ್ಳೋದು ನಾವು ವಿಚಾರ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.